ಮನುಷ್ಯ ತಿಳಿದು ಅಥವಾ ತಿಳಿದೆಯೇನೋ ಮಾಡುವಂತಹ ತಪ್ಪುಗಳಿಂದ HIV ಸೋಂಕಿಗೆ ಒಳಪಡುವ ಸಾಧ್ಯತೆ ಇದೆ. ಆದರೆ ಈ ಸೋಂಕಿತರಿಗೆ ಕೀಳರಿಮೆಯ ನೋಟ ಕೊಡದೆ ಸಮಾಜದಲ್ಲಿ ಇತರರಂತೆ ಬದುಕಲು ಸಹಕರಿಸುವುದು ಮಾನವೀಯ ಕರ್ತವ್ಯ ಎಂದು 1ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶೆ ಜಿ ಮಹಾಲಕ್ಷ್ಮಿ ಸಂದೇಶ ನೀಡಿದರು. ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಸಭಾಂಗಣದಲ್ಲಿ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಘಟಕ ಹಾಗೂ ಹಲವಾರು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, HIV ವೈದ್ಯ ವಿಜ್ಞಾನಕ್ಕೂ ಸವಾಲಾಗಿರುವ ಸೋಂಕು. ಇದರ ನಿಯಂತ್ರಣಕ್ಕೆ ಜಾಗೃತಿ ಮಾತ್ರವೇ ದೊಡ್ಡ ಆಯುಧ. ಸೋಂಕಿತರಿಗೆ ಬೆಂಬಲ ನೀಡುವುದು, ಅವರು ಅನುಭವಿಸುತ್ತಿರುವ ಕಳಂಕ ಮತ್ತು ತಾರತಮ್ಯವನ್ನು ಕಡಿಮೆ ಮಾಡುವುದು ಸಮಾಜದ ಜವಾಬ್ದಾರಿ ಅಂತ ತಿಳಿಸಿದರು. ಅವರ ಮಾತು ಮುಂದುವರೆಸಿ, ಅಸುರಕ್ಷಿತ ಲೈಂಗಿಕ ಸಂಪರ್ಕ ಈ ಸೋಂಕಿಗೆ ಪ್ರಮುಖ ಕಾರಣ. ಆರೋಗ್ಯವಂತ ವ್ಯಕ್ತಿಯೇ ಸಮಾಜಕ್ಕೆ ಶಕ್ತಿ. ಆದ್ದರಿಂದ ಆರೋಗ್ಯ ರಕ್ಷಣೆಗೆ ಪ್ರತಿಯೊಬ್ಬರೂ ಜಾಗರೂಕರಾಗಬೇಕು ಅಂತ ಕರೆ ನೀಡಿದರು. ಕಾರ್ಯಕ್ರಮಕ್ಕೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ಆಡಳಿತಾಧಿಕಾರಿ ಡಾಕ್ಟರ್ ಎಂ ಚಂದ್ರಪ್ಪ ಅವರು ಅಧ್ಯಕ್ಷತೆ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಮತ್ತು ನಿಯಂತ್ರಣ ಘಟಕದ ಅಧಿಕಾರಿ ಡಾಕ್ಟರ್ PD ಮುರಳೀಧರ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಇ ಶಿವಕುಮಾರ್, ಸರ್ಕಾರಿ ಆಸ್ಪತ್ರೆಯ ಮಹಿಳಾ ವಿಭಾಗದ ಡಾಕ್ಟರ್ MN ಅಮೂಲ್ಯ, ಪ್ರಾಂಶುಪಾಲ DS ದೇವರಾಜ್, ವಕೀಲರ ಸಂಘದ ಅಧ್ಯಕ್ಷ H ಮೋಹನ್, ಕಾರ್ಯದರ್ಶಿ GS ಮೋಹನ್, ವಕೀಲ ವೀರಭದ್ರಪ್ಪ, ಲಯನ್ಸ್ ಕ್ಲಬ್ ಚನ್ನಮ್ಮಾಜಿ ಅಧ್ಯಕ್ಷ ನಾಗರಾಜ್ ನಾಡಿ, ಹೆಲ್ಪಿಂಗ್ ಹ್ಯಾಂಡ್ಸ್ ಟ್ರಸ್ಟ್ ಅಧ್ಯಕ್ಷ ಮೊಹಮ್ಮದ್ ಆಫ್ತಾಬ್, ಹಿರಿಯ ಆರೋಗ್ಯಾಧಿಕಾರಿ T ಲೋಕೇಶ್, ಆಪ್ತ ಸಮಾಲೋಚಕ KP ರವಿಕುಮಾರ್ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿದ್ರು. ಇನ್ನು ಮಕ್ಕಳ ತಜ್ಞ ಡಾಕ್ಟರ್ ಅಶೋಕ್ ರವರು HIV ತಡೆ ಮತ್ತು ಚಿಕಿತ್ಸೆ ಕುರಿತು ಉಪನ್ಯಾಸ ನೀಡಿದ್ರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, AB ನ್ಯೂಸ್ ಕನ್ನಡ, ಚನ್ನಗಿರಿ. HIV ಕಾಯಿಲೆ ಅಂಟಿಸ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಈ ನಮ್ಮ ನಡವಳಿಕೆಯಿಂದ ನಾವು ಈ ಕಾಯಿಲೆನ ನಿಭಾಯಿಸ್ಬೋದು ಮತ್ತು ನಮ್ಮಲ್ಲಿ ಈ ಕಾಯಿಲೆ ಹೆಚ್ಚಾಗಲಿದ್ದಂತೆ ನಾವು ತಡಿಬೋದು. ಇನ್ನೊಂದು ವಿಚಾರ, HIV ಬಂದುಬಿಟ್ರೆ ನಮ್ಮ ಜೀವನ ಮುಗೀತು ಅನ್ನೋರಿಗೆ ಇಲ್ಲಿ ಒಂದಿಷ್ಟು ಏರ್ಪಾಡುಗಳು ಸರ್ಕಾರದಿಂದ ಇದೆ ಮತ್ತು ಸಂಘ ಸಂಸ್ಥೆಗಳ ಸಹಾಯ ಹಸ್ತ ಇದೆ. ಏನಂದರೆ HIV ಬಂದರೆ ಮುಗಿಲಿಲ್ಲ ಜೀವನ. ಹೋಮ್ವರ್ಕ್ ಟ್ರೆಂಡ್ ಇತ್ತು, ಇನ್ಸಿಡೆನ್ಸ್ ಕಡಿಮೆ ಆಯಿತು, ಎಲ್ಲರೂ ಖುಷಿ ಪಡ್ತಿದ್ವಿ. 2030ಕ್ಕೆ ಟಾರ್ಗೆಟ್ ಇಟ್ಕೊಂಡಿವಿ, ನಿರ್ಮೂಲನೆ ಅಂತ ತಲುಪ್ತೀವಿ ಅಂತೇಳಿ. 2015 ನಂತರ ಮತ್ತೀಗ ನಾವು ರೀಚ್ ಆಗಿರೋ ಅಂತ ನೋಡಿದ್ರೆ ಟೋಟಲ್ ಇಂಡಿಯಾದ ಎಲ್ಲ ಕೇಸ್ಗಳಲ್ಲಿ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿ, ನಂಬರ್ ಆಫ್ ಕೇಸಸ್ಸಲ್ಲಿ, ಮತ್ತು ಇನ್ಸಿಡೆನ್ಸ್ ಪ್ರಪೋರ್ಷನಲ್. ಅರ್ಲಿ ಡಿಟೆಕ್ಷನ್ ಅನ್ನೋದು ಭಾಳ ಇಂಪಾರ್ಟೆಂಟು. ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲೂ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ICTC ಕೇಂದ್ರಗಳಿದ್ದಾವೆ. ಅಲ್ಲಿ ಉಚಿತವಾಗಿ ಆಪ್ತ ಸಮಾಲೋಚನೆ ಮತ್ತು ಲ್ಯಾಬ್ ಟೆಸ್ಟ್ ಮಾಡೋದ್ರಿಂದ ಅವುಗೆ ಅರ್ಲಿ ಡಿಟೆಕ್ಷನ್ ಆಗುತ್ತೆ. ಡಿಟೆಕ್ಷನ್ ಆದಮೇಲೆ ಅವ್ರನ್ನ ತಕ್ಷಣ ART ಕೇಂದ್ರಗಳು ನಮ್ಮ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿರೋಂತೆ ಮತ್ತು ಈಗಾಗಲೇ ಮಾತನಾಡಿರುವಂಥ ಡಾಕ್ಟರ್ ಅಮೂಲ್ಯ ಅವರು ಮತ್ತು ಮಕ್ಕಳ ತಜ್ಞರಾಗಿರುವಂಥ ಡಾಕ್ಟರ್ ಅಶೋಕ್ ಅವರು ಈಗಾಗಲೇ ಏಡ್ಸ್ ರೋಗ ಹೇಗೆ ಹರಡುತ್ತೆ, ಏನು ಪ್ರಿಸೆಂಪ್ಟಿವ್ ಮೆಷರ್ಸ್ನ ನಾವು ತಗೋಬೇಕು ಅಂತೆಲ್ಲ ಸವಿವರವಾಗಿ ನಿಮಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ. ವಾಟ್ ಆರ್ ದ 4 ಮೋಡ್ಸ್ ಆಫ್ ಸ್ಪ್ರೆಡ್? ನಾವು ಇಷ್ಟೇ ಮಾಡೋದ್ರಿಂದ ಮಾತ್ರನೇ HIV ಬರೋದು. ಇದನ್ನು ಬಿಟ್ಟು ಬೇರೆ ಯಾವುದರಿಂದನೂ HIV ಬರೋದಿಲ್ಲ. ಇದನ್ನು ತಪ್ಪಿಸಿದ್ರೆ ನಾವು ಆದಷ್ಟು ಸ್ಪ್ರೆಡ್ ಆಗೋದನ್ನು HIV ತಪ್ಪಿಸ್ಬೋದು. ಇದ್ರ ಬಗ್ಗೆ ಎಷ್ಟೊಂದು ಮಾಹಿತಿ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ನಾವು ಇದ್ರ ಬಗ್ಗೆ ಅರಿವು ಮೂಡಿಸ್ಕೊಂಡು ನಮಗೆ ಗೊತ್ತಿರೋ ಅಷ್ಟು ಮಾಹಿತಿನ ಇನ್ನೊಬ್ಬರಿಗೆ ಸ್ಪ್ರೆಡ್ ಮಾಡಿ, ಅದಕ್ಕೆ ART ಸೆಂಟರ್ ಅಂತ ಒಂದಿದೆ, HIVಗೆ ಟ್ರೀಟ್ಮೆಂಟ್ ಅನ್ನೋದಿದೆ. ಅರ್ಲಿ ಡಿಟೆಕ್ಷನ್ ಈಸ್ ಗುಡ್. ಅದರೊಳಗೂ ಎಸ್ಪೆಷಲಿ ಲ್ಯಾಬ್ ಅವ್ರು ಇದ್ದೀರಾ. ಎವ್ರಿ 6 months ಲ್ಯಾಬ್ ಟೆಕ್ನಿಷಿಯನ್ಸ್ ಎಸ್ಪೆಷಲಿ, ನೀವು ಯಾರಾದರೂ ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಮಾಡಿಸ್ಕೊಳಕ್ಕೆ ಬಂದಿರ್ತಾರೆ, ನಿಮಗೆ ಯಾವ ಪೇಷಂಟ್ ಪಾಸಿಟಿವ್ ಇರ್ತಾರೆ